ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ರನ್ನ ರಾಶಿ ಯೂಟ್ಯೂಬ್ ಚಾನಲ್. ನಿಮಗೆಲ್ಲರಿಗೂ ರನ್ನ ರಾಶಿ ಯೂಟ್ಯೂಬ್ ಚಾನಲ್ನ ಈಸಿ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಸ್ಟೂಡೆಂಟ್ಸ್, ನಾವೀಗ ಈ ಚಾನಲ್ನಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸನ್ನು ಆರಂಭಿಸಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಸಿರೀಸ್ನಲ್ಲಿ ಕ್ಲಾಸ್ 2 ಆಗಿದೆ. ಇವತ್ತಿನ ಈ ಕ್ಲಾಸಲ್ಲಿ ನಾವು ನೌನ್ಸ್ಗಳ ಕೈಂಡ್ಸ್ಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಸ್ಟೂಡೆಂಟ್ಸ್, ನೌನ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಸೆಂಟೆನ್ಸಸ್. ನಾಮಪದಗಳು ವಾಕ್ಯಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತವೆ. ಒಂದು ವಾಕ್ಯದ ಕರ್ತೃ ಮತ್ತು ಕರ್ಮಗಳ ಸ್ಥಾನಗಳಲ್ಲಿ, ಅಂದರೆ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ನಾಮಪದಗಳು ಸ್ಥಾನವನ್ನು ಪಡೆಯುತ್ತವೆ. ಆದ್ದರಿಂದ ವಾಕ್ಯ ರಚನೆಯನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಲು ಹಾಗೂ ಸ್ವತಃ ವಾಕ್ಯಗಳನ್ನು ರಚಿಸಲು ನೌನ್ಸ್ಗಳ ನಾಲೆಜ್ ಬಹಳ ಮುಖ್ಯವಾಗಿದೆ. ಕಾರಣ, ನೌನ್ಸ್ಗಳ ಬಗ್ಗೆ ತಿಳಿಯುವ ಮುನ್ನ ಈ ಹಿಂದಿನ ಕ್ಲಾಸಲ್ಲಿ ನಾವೇನನ್ನು ತಿಳಿದುಕೊಂಡಿದ್ದೇವೆಯೋ ಅದನ್ನೊಮ್ಮೆ ಮೆಲುಕು ಹಾಕೋಣ. ಕಳೆದ ಕ್ಲಾಸಲ್ಲಿ ನಾವು ಅ ನೌನ್ ಈಸ್ ಅ ನೇಮಿಂಗ್ ವರ್ಡ್ ಎಂಬುದನ್ನು, ಅಂದರೆ ನಾಮಪದವು ಹೆಸರಿಸುವ ಪದವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ನಾವು ಕೈಂಡ್ಸ್ ಆಫ್ ನೌನ್ಸ್ಗಳಲ್ಲಿ ಬಹಳ ಮುಖ್ಯವಾದಂಥ 10 ಪ್ರಕಾರಗಳ ಲಿಸ್ಟನ್ನು ನೋಡಿದ್ದೇವೆ. ಆ 10 ಪ್ರಕಾರದ ಕೈಂಡ್ಸ್ ಆಫ್ ನೌನ್ಗಳನ್ನು ಸುಲಭವಾಗಿ ನೆನಪಿಡಲಿಕ್ಕೆಂದು ಫಾರ್ಮುಲಾ 2 ಕಂಡುಕೊಂಡಿದ್ದೇವೆ. ಆ ಫಾರ್ಮುಲಾ 2 ಯಾವುದೆಂದರೆ PCC, ACC, UMGC ಎಂಬುದೇ ಆ ಫಾರ್ಮುಲಾ ಆಗಿತ್ತು. ಏನು ಹೇಳಿ ವಿದ್ಯಾರ್ಥಿಗಳೇ? PCC, ACC, UMGC. PCC ಪ್ರಾಪರ್ ನೌನ್, ಕಾಮನ್ ನೌನ್ ಮತ್ತು ಕಲೆಕ್ಟಿವ್ ನೌನ್. ಆದರೆ ACC ಸ್ಟ್ಯಾಂಡ್ಸ್ ಫಾರ್ ಅಬ್ಸ್ಟ್ರಾಕ್ಟ್ ನೌನ್, ಕಾಂಕ್ರೀಟ್ ನೌನ್, ಕೌಂಟಬಲ್ ನೌನ್. ಸಿಮಿಲರ್ಲಿ, UMGC ಸ್ಟ್ಯಾಂಡ್ಸ್ ಫಾರ್ ಅನ್ಕೌಂಟಬಲ್ ನೌನ್, ಮಟೀರಿಯಲ್ ನೌನ್, ಜೆರಂಡ್ ಆ್ಯಂಡ್ ಫೈನಲಿ ಕಾಂಪೌಂಡ್ ನೌನ್. ಹೀಗೆ PCC, ACC, UMGC ಫಾರ್ಮುಲಾದಡಿಯಲ್ಲಿ ಕೈಂಡ್ಸ್ನ ಪ್ರಮುಖ 10 ಪ್ರಕಾರಗಳನ್ನು ತಿಳಿದುಕೊಂಡಿದ್ದೇವೆ. ಕೇವಲ ಟೈಟಲ್ಗಳನ್ನು ಮಾತ್ರ ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಇವುಗಳನ್ನು ಒಂದೊಂದನ್ನಾಗಿಯೇ ಅಭ್ಯಾಸ ಮಾಡುತ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸ್ಟೂಡೆಂಟ್ಸ್, ಈಗ ಮೊದಲನೆಯದಾಗಿ ಪ್ರಾಪರ್ ನೌನ್. ವಾಟ್ ಈಸ್ ದ ಪ್ರಾಪರ್ ನೌನ್? ಅಂಕಿತನಾಮ ಎಂದರೇನು? A proper noun is a specific name for a particular person, particular place, particular thing. It always begins with the capital letter. ಅಂದರೆ ಅಂಕಿತನಾಮವು ಒಬ್ಬ ನಿರ್ದಿಷ್ಟ ವ್ಯಕ್ತಿ, ಒಂದು ನಿರ್ದಿಷ್ಟ ಸ್ಥಳ ಅಥವಾ ಒಂದು ನಿರ್ದಿಷ್ಟ ವಸ್ತುವಿಗೆ ಇಟ್ಟಂಥ ಹೆಸರಾಗಿದೆ ಎಂದು. ಇದು ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದಲೇ ಆರಂಭವಾಗುತ್ತೆ. ವಾಕ್ಯದಲ್ಲಿ ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯವಲ್ಲ. ಒಟ್ಟಿನಲ್ಲಿ ಅದು ಎಲ್ಲೇ ಬಂದರೂ ಸಹ ಕ್ಯಾಪಿಟಲ್ ಲೆಟರಿಂದಲೇ ಆರಂಭವಾಗುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಫಾರ್ ಎಕ್ಸಾಂಪಲ್, ಲುಕ್ ಎಟ್ ದಿಸ್ ಸೆಂಟೆನ್ಸ್. ಸಾಹಿತ್ಯ ವೆಂಟ್ ಟು ಮೈಸೂರು ಯೆಸ್ಟರ್ಡೇ. ಇನ್ ದಿಸ್ ಸೆಂಟೆನ್ಸ್ ದೇರ್ ಆರ್ 2 ಪ್ರಾಪರ್ ನೌನ್ಸ್. ಈ ವಾಕ್ಯದಲ್ಲಿ 2 ಅಂಕಿತನಾಮಗಳಿವೆ. ಸಾಹಿತ್ಯ ಮತ್ತು ಮೈಸೂರು ಎಂಬ ಪದಗಳೇ ಅಂಕಿತ ನಾಮಗಳು. ಆದ ಕಾರಣ ಈ 2 ಪದಗಳ ಮೊದಲ ಅಕ್ಷರಗಳನ್ನು ಕ್ಯಾಪಿಟಲ್ ಲೆಟರ್ನಿಂದಲೇ ಪ್ರಾರಂಭಿಸಲಾಗಿದೆ. ಇಲ್ಲಿ ಸಾಹಿತ್ಯ ಎಂಬ ಪದವನ್ನು ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭಿಸಲು ಬಹಳ ಮುಖ್ಯವಾಗಿ 2 ಕಾರಣಗಳಿವೆ. ಮೊದಲನೆಯದು ಅದು ವಾಕ್ಯದ ಮೊದಲ ಪದ ಎಂಬುದು. ಎರಡನೆಯ ಕಾರಣವೇನೆಂದರೆ ಅದು ಪ್ರಾಪರ್ ನೌನ್ ಎಂಬುದು. ಅದೇ ರೀತಿ ಮೈಸೂರು ಎನ್ನುವಂಥ ಪದವು ಪ್ರಾಪರ್ ನೌನ್ ಆಗಿರುವುದರಿಂದ ಅದನ್ನು ವಾಕ್ಯದಲ್ಲಿ ಮಧ್ಯದಲ್ಲಿ ಬಂದಿದ್ದರೂ ಸಹ ಕ್ಯಾಪಿಟಲ್ ಲೆಟರ್ನಿಂದಲೇ ಪ್ರಾರಂಭಿಸಲಾಗಿದೆ. ಸ್ಟೂಡೆಂಟ್ಸ್, ಇದೇ ರೀತಿ ನೀವು ಸಹ ಪ್ರಾಪರ್ ನೌನ್ಗಳು ಎಲ್ಲೇ ಬರಲಿ ಅವುಗಳನ್ನು ಬಿಗ್ ಕ್ಯಾಪಿಟಲ್ ಲೆಟರ್ನಿಂದಲೇ ಪ್ರಾರಂಭಿಸಬೇಕು. ವಿದ್ಯಾರ್ಥಿಗಳೇ, ಈ ಪ್ರಾಪರ್ ನೌನ್ಗೆ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಲೆಟ್ ಅಸ್ ಸೀ ಸಮ್ ಮೋರ್ ಎಕ್ಸಾಂಪಲ್ಸ್ ಹಿಯರ್. ರಾಜಾರಾಮ್, ಆಲ್ಬರ್ಟ್ ಐನ್ಸ್ಟೀನ್, ನಿವೇದಿತಾ, these are the names of particular people. ಕರ್ನಾಟಕ, ಲಂಡನ್, ಮೌಂಟ್ ಎವರೆಸ್ಟ್,
These are the names of particular places. Titanic, Reynolds, the Mona Lisa. These are the names of particular things. ಹಾಗೆಯೇ the Renaissance, the Middle Ages. These are the names of some particular concepts or ideas. ಹೀಗೆ ಪ್ರಾಪರ್ ನೌನ್ ಎಂಬುದು ಒಂದು ನಿರ್ದಿಷ್ಟವಾದ ಸ್ಥಳ, ಒಬ್ಬ ನಿರ್ದಿಷ್ಟವಾದ ವ್ಯಕ್ತಿ, ಒಂದು ನಿರ್ದಿಷ್ಟವಾದಂಥ ವಸ್ತು ಅಥವಾ ಒಂದು ನಿರ್ದಿಷ್ಟವಾದಂಥ ವಿಚಾರಧಾರೆ ಅಥವಾ ಕಲ್ಪನೆ, ಇವುಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ. ಇವುಗಳನ್ನು ನಾವು ಬಿಗ್ ಲೆಟರ್ನಿಂದಲೇ ಆರಂಭಿಸಬೇಕು. ಸ್ಟೂಡೆಂಟ್ಸ್, ಈಗ ನಿಮಗೆ ಪ್ರಾಪರ್ ನೌನ್ ಎಂದರೇನು ಎಂದು ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಅರ್ಥವಾಗಿದೆಯಲ್ಲವೇ? ಹಾಗಾದರೆ ನಾವೀಗ ಕೈಂಡ್ಸ್ ಆಫ್ ನೌನ್ಸ್ಗಳಲ್ಲಿ ಎರಡನೇ ಪ್ರಕಾರವನ್ನು ಕುರಿತು ನೋಡೋಣ. ದ ಸೆಕೆಂಡ್ ಕೈಂಡ್ ಆಫ್ ನೌನ್ಸ್ ಈಸ್ ಕಾಮನ್ ನೌನ್, ರೂಢನಾಮ. ವಾಟ್ ಈಸ್ ಎ ಕಾಮನ್ ನೌನ್? ರೂಢನಾಮ ಎಂದರೇನು? ನೋಡಿ ಸ್ಟೂಡೆಂಟ್ಸ್, ಅ ಕಾಮನ್ ನೌನ್ ಈಸ್ ಅ ಜನರಲ್ ನೇಮ್ ಫಾರ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. Common nouns are not capitalized unless they begin a sentence or are part of a title. ರೂಢನಾಮ ಎಂದರೆ ವಸ್ತು, ವ್ಯಕ್ತಿ, ಸ್ಥಳ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ರೂಢಿಯಿಂದ ಬಂದ ಸಾಮಾನ್ಯ ಹೆಸರುಗಳೇ ಆಗಿವೆ. ನೋಡಿ, ಯಾವ ಹೆಸರುಗಳು ನಮಗೆ ಯಾರೂ ಹೇಳದೆಯೇ ಹೊಳೆಯುತ್ತವೆಯೋ ಆ ಹೆಸರುಗಳೇ ರೂಢಿನಾಮಗಳು, ಅಂದರೆ ಕಾಮನ್ ನೌನ್ಸ್. ಆದರೆ ಯಾರಾದರೂ ಹೇಳಿದ ಮೇಲೆ ಮಾತ್ರ ತಿಳಿಯುವಂಥ ಹೆಸರುಗಳು ಪ್ರಾಪರ್ ನೌನ್ಸ್, ಅಂದರೆ ಅಂಕಿತನಾಮಗಳು. ನೋಡಿ, ಒಬ್ಬ ಮನುಷ್ಯನನ್ನು ನೋಡಿದಾಗ ಅವನು ಮನುಷ್ಯ ಎಂದು ಹೊಳೆಯುತ್ತದೆ, ಆದರೆ ಅವನ ಹೆಸರು ಹೊಳೆಯುವುದಿಲ್ಲ. ಅದನ್ನು ಕೇಳಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಮನುಷ್ಯ ಎಂಬುದು ಕಾಮನ್ ನೌನ್ ಆಗುತ್ತದೆ, ಆದರೆ ಆ ಮನುಷ್ಯನ ಹೆಸರು ಪ್ರಾಪರ್ ನೌನ್ ಆಗುತ್ತದೆ. ಈ ಕಾಮನ್ ನೌನ್ಗಳನ್ನು ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭಿಸುವುದಿಲ್ಲ. ಒಂದು ವೇಳೆ ಅವು ಟೈಟಲ್ ಆಗಿ ಬಂದರೆ ಅಥವಾ ವಾಕ್ಯದ ಪ್ರಾರಂಭದಲ್ಲಿ ಬಂದರೆ ಮಾತ್ರ ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭವಾಗುತ್ತವೆ. ನೌ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಫಾರ್ ಕಾಮನ್ ನೌನ್ಸ್. ಮ್ಯಾನ್, ಬಾಯ್, ಗರ್ಲ್, ಸಿಸ್ಟರ್, ಫ್ರೆಂಡ್. ದೀಸ್ ಆರ್ ದ ಕಾಮನ್ ನೌನ್ಸ್ ಫಾರ್ ಪರ್ಸನ್ಸ್. Village, city, park, nation are the common nouns for places. Book, chair, knife, fruit, statue. These are the common nouns for things. Cat, dog, cow, elephant. These are the common nouns for animals. ಹಾಗೆಯೇ freedom, equality, justice. These are the common nouns for ideas. ವಿದ್ಯಾರ್ಥಿಗಳೇ, ಹೀಗೆ ಮನುಷ್ಯ, ಹುಡುಗ, ಹುಡುಗಿ, ಸೋದರಿ, ಗೆಳೆಯ ಇವೆಲ್ಲವೂ ರೂಢಿಯಿಂದ ಬಂದಂಥ ಹೆಸರುಗಳೇ ಆಗಿವೆ, ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿ ಹಳ್ಳಿ, ನಗರ, ತೋಟ, ರಾಷ್ಟ್ರ ಇವು ಪ್ಲೇಸ್ಗಳಿಗೆ ಸಂಬಂಧಪಟ್ಟಂಥ ಕಾಮನ್ ನೌನ್ಗಳಾಗಿವೆ. ಪುಸ್ತಕ, ಕುರ್ಚಿ, ಖಡ್ಗ ಅಥವಾ ಚಾಕು, ಹಣ್ಣು, ಮೂರ್ತಿ ಇವುಗಳು ಥಿಂಗ್ಸ್ಗಳಿಗೆ ಸಂಬಂಧಪಟ್ಟಂಥ, ವಸ್ತುಗಳಿಗೆ ಸಂಬಂಧಪಟ್ಟಂಥ ರೂಢಿನಾಮಗಳಾಗಿವೆ. ಕ್ಯಾಟ್, ಡಾಗ್, ಕೌ, ಎಲಿಫೆಂಟ್ ಇವುಗಳ ಅರ್ಥ ನಿಮಗೆ ಗೊತ್ತೇ ಇದೆ. ಬೆಕ್ಕು, ನಾಯಿ, ಹಸು, ಆನೆ ಇವು ಪ್ರಾಣಿಗಳಿಗೆ ಸಂಬಂಧಪಟ್ಟಂಥ ರೂಢಿನಾಮಗಳಾದರೆ, ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ ಇವು ವಿಚಾರಗಳಿಗೆ ಸಂಬಂಧಪಟ್ಟಂಥ ರೂಢಿನಾಮಗಳಾಗಿವೆ. ಹಿಯರ್ ಐ ಹ್ಯಾವ್ ಗಿವನ್ ಯು ಸಮ್ ಸೆಂಟೆನ್ಸಸ್. ಲೆಟ್ ಅಸ್ ಐಡೆಂಟಿಫೈ ದ ಪ್ರಾಪರ್ ಆ್ಯಂಡ್ ಕಾಮನ್ ನೌನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಇಲ್ಲಿ ಒಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದು, ಈ ವಾಕ್ಯಗಳಲ್ಲಿ ಬಳಸಲ್ಪಟ್ಟಿರುವಂಥ ಅಂಕಿತನಾಮಗಳು ಪ್ರಾಪರ್ ನೌನ್ಸ್, ಹಾಗೆ ಕಾಮನ್ ನೌನ್ಸ್ ರೂಢನಾಮಗಳು ಯಾವುವು ಎಂಬುದನ್ನು ಐಡೆಂಟಿಫೈ ಮಾಡೋಣ. ಇನ್ ದ ಫಸ್ಟ್ ಸೆಂಟೆನ್ಸ್, ರೇವತಿ ಈಸ್ ಅ ಗರ್ಲ್ ಎಂಬುದರಲ್ಲಿ
ರೇವತಿ ಎಂಬುದು ಒಬ್ಬ ನಿರ್ದಿಷ್ಟ ಹುಡುಗಿಯ ಹೆಸರಾಗಿರುವುದರಿಂದ ಅದು ಪ್ರಾಪರ್ ನೌನ್ ಆಗುತ್ತದೆ. ಆದರೆ ಗರ್ಲ್ ಎಂಬುದು ಎಲ್ಲ ಹುಡುಗಿಯರಿಗೂ ಸಂಬಂಧಪಟ್ಟಿರುವುದರಿಂದ ಅದು ಕಾಮನ್ ನೌನ್ ಆಗುತ್ತದೆ. ಅದೇ ರೀತಿ ಇನ್ ದ ಸೆಕೆಂಡ್ ಸೆಂಟೆನ್ಸ್ ಕಾಮಧೇನು ಈಸ್ ಅ ಕೌ ಎಂಬುದರಲ್ಲಿ ಕಾಮಧೇನು ಎಂಬುದು ಒಂದು ನಿರ್ದಿಷ್ಟ ಹಸುವಿನ ಹೆಸರು, ಆದ್ದರಿಂದ ಅದು ಪ್ರಾಪರ್ ನೌನ್ ಆಗುತ್ತದೆ. ಆದರೆ ಕೌ ಎಂಬುದು ಎಲ್ಲ ಹಸುಗಳಿಗೂ ಸಂಬಂಧಪಟ್ಟಿರುವುದರಿಂದ ಅದು ಕಾಮನ್ ನೌನ್ ಆಗುತ್ತದೆ. ಮಯೂರವರ್ಮ ವಾಸ್ ಎ ಕಿಂಗ್ ಎಂಬ ಮೂರನೆಯ ವಾಕ್ಯದಲ್ಲಿ ಮಯೂರವರ್ಮ ಎಂಬುದು ಒಬ್ಬ ನಿರ್ದಿಷ್ಟ ರಾಜನ ಹೆಸರಾಗಿರುವುದರಿಂದ ಅದು ಪ್ರಾಪರ್ ನೌನ್ ಆದರೆ ಕಿಂಗ್ ಎಂಬುದು ಎಲ್ಲ ಕಿಂಗ್ಗಳಿಗೂ ಸಂಬಂಧಪಟ್ಟಿರುವಂಥದ್ದಾಗಿರುವುದರಿಂದ ಅದು ಕಾಮನ್ ನೌನ್ ಆಗುತ್ತದೆ. ಇಲ್ಲಿ ಕೊಟ್ಟಿರುವ ನಾಲ್ಕನೆಯ ವಾಕ್ಯ ಕೊಪ್ಪಳ್ ಈಸ್ ಅ ಸಿಟಿ ಇನ್ ಕರ್ನಾಟಕ ಎನ್ನುವಂಥ ವಾಕ್ಯದಲ್ಲಿ ದೇರ್ ಆರ್ 3 ನೌನ್ಸ್ ಕೊಪ್ಪಳ್, ಸಿಟಿ, ಕರ್ನಾಟಕ. ಈ 3 ನಾಮಪದಗಳಿದ್ದು ಇದರಲ್ಲಿ ಕೊಪ್ಪಳ್ ಎಂಬುದು ಒಂದು ನಿರ್ದಿಷ್ಟ ಜಿಲ್ಲೆಯ ಹೆಸರಾಗಿರುವುದರಿಂದ ಇದು ಪ್ರಾಪರ್ ನೌನ್ ಆಗಿದೆ. ಅದೇ ರೀತಿ ಕರ್ನಾಟಕ ಎಂಬುದು ಒಂದು ನಿರ್ದಿಷ್ಟವಾದಂಥ ರಾಜ್ಯದ ಹೆಸರಾಗಿರುವುದರಿಂದ ಇದೂ ಕೂಡ ಪ್ರಾಪರ್ ನೌನ್ ಆಗಿದೆ. ಆದರೆ ಸಿಟಿ ಎಂಬುದು ಎಲ್ಲ ನಗರಗಳಿಗೂ ಸಾಮಾನ್ಯವಾಗಿ ಅನ್ವಯವಾಗುವುದರಿಂದ ಇದು ಕಾಮನ್ ನೌನ್ ಆಗುತ್ತದೆ. ಇನ್ನು 5ನೇ ವಾಕ್ಯ ಕರ್ನಾಟಕ ಈಸ್ ಅ ಸ್ಟೇಟ್ ಇನ್ ಇಂಡಿಯಾ. ಈ ವಾಕ್ಯದಲ್ಲಿಯೂ ಕೂಡ 3 ನಾಮಪದಗಳಿವೆ, ಕರ್ನಾಟಕ, ಸ್ಟೇಟ್ ಮತ್ತು ಇಂಡಿಯಾ ಎನ್ನುವಂಥವುಗಳು. ಇವುಗಳಲ್ಲಿ ಕರ್ನಾಟಕ ಎಂಬುದು ಒಂದು ನಿರ್ದಿಷ್ಟ ರಾಜ್ಯದ ಹೆಸರು, ಆದ್ದರಿಂದ ಇದು ಪ್ರಾಪರ್ ನೌನ್ ಆಗುತ್ತದೆ. ಅದೇ ರೀತಿ ಇಂಡಿಯಾ ಎಂಬುದು ಒಂದು ನಿರ್ದಿಷ್ಟ ದೇಶದ ಹೆಸರು, ಆದ್ದರಿಂದ ಇದು ಕೂಡ ಪ್ರಾಪರ್ ನೌನ್ ಆಗುತ್ತದೆ. ಆದರೆ ಸ್ಟೇಟ್ ಎಂಬುದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂತಹ ಕಾಮನ್ ನೇಮ್ ಆಗಿರುವುದರಿಂದ ಇದು ಕಾಮನ್ ನೌನ್ ಆಗುತ್ತದೆ. ಹೀಗೆ ವಿದ್ಯಾರ್ಥಿಗಳೇ, ಪರ್ಟಿಕ್ಯುಲರ್ ಆ್ಯಂಡ್ ಕಾಮನ್ ಎನ್ನುವಂಥ 2 ವರ್ಡ್ಗಳನ್ನು ನೀವು ನೆನಪಿನಲ್ಲಿಟ್ಕೊಂಡ್ರೆ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ಗಳನ್ನು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸ್ಟೂಡೆಂಟ್ಸ್, ಈಗ ನಿಮಗೆ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್ ಇವೆರಡರ ಬಗ್ಗೆ ತಿಳಿಯುತ್ತಲ್ವೇ? ಹಾಗಾದರೆ ಈಗ ನಾವು ಕೈಂಡ್ಸ್ ಆಫ್ ನೌನ್ಸ್ಗಳಲ್ಲಿ 3ನೇ ಪ್ರಕಾರ ಕಲೆಕ್ಟಿವ್ ನೌನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಲೆಕ್ಟಿವ್ ನೌನ್ ಅಂದರೆ ಸಮೂಹವಾಚಕ ನಾಮ. ವಾಟ್ ಈಸ್ ಅ ಕಲೆಕ್ಟಿವ್ ನೌನ್? ಸಮೂಹವಾಚಕ ನಾಮ ಎಂದರೇನು? ಅ ಕಲೆಕ್ಟಿವ್ ನೌನ್ ಈಸ್ ಅ ನೌನ್ that is used to name something that form in group or in collection. ಅಂದರೆ ಕಲೆಕ್ಟಿವ್ ನೌನ್ ಎಂಬುದು, ಸಮೂಹವಾಚಕ ನಾಮವೆಂಬುದು ಒಂದು ಗುಂಪನ್ನು ಅಥವಾ ಒಂದು ಸಮೂಹವನ್ನು ಹೆಸರಿಸುವಂತಹ ಪದವಾಗಿದೆ. ಇದರ ಸ್ಟ್ರಕ್ಚರ್ ಅಂದರೆ ರಚನೆ ಹೇಗಿರುತ್ತೆ ಅಂದರೆ ಅದರ ಜೊತೆಯಲ್ಲಿ ಕಾಮನ್ ನೌನ್ಗಳು ಇರ್ತವೆ. ಕಲೆಕ್ಟಿವ್ ನೌನ್ ಪ್ಲಸ್ ಆಫ್ ಪ್ಲಸ್ ಕಾಮನ್ ನೌನ್, ಹೀಗೆ ಇದರ ಸ್ಟ್ರಕ್ಚರ್ ಇರುತ್ತೆ. ದೇ ಆರ್ ದ ನೇಮ್ಸ್ ಆಫ್ ಕಲೆಕ್ಷನ್ಸ್ ಆರ್ ದ ವರ್ಡ್ ದಟ್ ಯೂಸ್ ಫಾರ್ ಡೆಫೈನ್ ಎ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್. ಒಂದು ಗುಂಪು ಆಬ್ಜೆಕ್ಟ್ಗಳನ್ನು, ವಸ್ತುಗಳನ್ನು ಹೆಸರಿಸಬೇಕಾದಾಗ ಕಲೆಕ್ಟಿವ್ ನೌನ್ಗಳನ್ನು ಕಾಮನ್ ನೌನ್ಗಳ ಜೊತೆಯಲ್ಲಿ ಸೇರಿಸಿಕೊಂಡು ಹೇಳುತ್ತೇವೆ. ಫಾರ್ ಎಕ್ಸಾಂಪಲ್, ಪೀಪಲ್, ಅ ಕ್ರೌಡ್ ಆಫ್ ಪೀಪಲ್. ನೋಡಿ, ಪೀಪಲ್ ಈಸ್ ಕಾಮನ್ ನೌನ್, ಕ್ರೌಡ್ ಈಸ್ ಕಲೆಕ್ಟಿವ್ ನೌನ್. ಹಾಗೆಯೇ ಅ ಸ್ವರ್ಮ್ ಆಫ್ ಬೀಸ್. ಇಲ್ಲಿ ಬೀಸ್ ಎನ್ನುವುದು ಕಾಮನ್ ನೌನ್, ನೊಣಗಳು. ಅ ಸ್ವರ್ಮ್, ನೊಣಗಳ ಹಿಂಡು ಅಥವಾ ಗುಂಪು. ಅ ಸ್ವರ್ಮ್ ಅನ್ನೋದು ಕಲೆಕ್ಟಿವ್ ನೌನ್ ಆಗಿದೆ. ಸ್ಟೂಡೆಂಟ್ಸ್, ಈಗ ಕಲೆಕ್ಟಿವ್ ನೌನ್ಸ್ಗೆ ಮತ್ತೊಂದಿಷ್ಟು ಎಕ್ಸಾಂಪಲ್ಗಳನ್ನು ನೋಡೋಣ. ಈಗಾಗಲೇ ನಾನು ಹೇಳಿದ ಹಾಗೆ ಯೂಸುವಲಿ ಎಕ್ಸಾಂಪಲ್ಸ್ ಫಾರ್ ಕಲೆಕ್ಟಿವ್ ನೌನ್ಸ್ ಆರ್ ಗಿವನ್ ಇನ್ ಅ ಪ್ರೇಸ್ ಫಾರ್ಮ್. ಅಂದರೆ ಸಾಮಾನ್ಯವಾಗಿ ಸಮೂಹವಾಚಕ ನಾಮಪದಗಳನ್ನು
ಒಂದು ಪ್ರೇಸ್ ಫಾರ್ಮಲ್ಲಿ ಪದಗುಚ್ಛದ ರೀತಿಯೊಳಗೆ ಅದನ್ನು ಕೊಟ್ಟಿರ್ತಾರೆ. ಅದಕ್ಕೆ ಎಕ್ಸಾಂಪಲ್ಗಳನ್ನು ಇಲ್ಲಿ ಕೊಡಲಾಗಿದೆ. ಎ ಬಂಚ್ ಆಫ್ ಗ್ರೇಪ್ಸ್ ಅಂದರೆ ದ್ರಾಕ್ಷಿಯ ಗೊಂಚಲು. ದ್ರಾಕ್ಷಿ ಅನ್ನೋದು ರೂಢನಾಮ, ಆದರೆ ಬಂಚ್ ಎಂಬುದು ಸಮೂಹವಾಚಕ ನಾಮ. ಅದೇ ರೀತಿ ಅ ಫ್ಲಾಕ್ ಆಫ್ ಬರ್ಡ್ಸ್, ಹಕ್ಕಿಗಳ ಹಿಂಡು, ಫ್ಲಾಕ್. ಎ ಟೀಮ್ ಆಫ್ ಪ್ಲೇಯರ್ಸ್, ಟೀಮ್. ಅ ಸ್ಟಾಫ್ ಆಫ್ ಎಂಪ್ಲಾಯೀಸ್, ಇದರಲ್ಲಿ ಸ್ಟಾಫ್ ಸಿಬ್ಬಂದಿ. ಅ ಕ್ರೌಡ್ ಆಫ್ ಪೀಪಲ್, ಇದರಲ್ಲಿ ಕ್ರೌಡ್. ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಇದರಲ್ಲಿ ಕ್ಲಾಸ್. ಹೀಗೆ ಹಿಯರ್ ದ ವರ್ಡ್ಸ್ ಬಂಚ್, ಫ್ಲಾಕ್, ಟೀಮ್, ಸ್ಟಾಫ್, ಕ್ರೌಡ್, ಕ್ಲಾಸ್ ಆರ್ ಕಲೆಕ್ಟಿವ್ ನೌನ್ಸ್. ಇವುಗಳು ಸಮೂಹವಾಚಕ ನಾಮಪದಗಳಾಗಿವೆ. ಇದೇ ರೀತಿ ಆರ್ಮಿ, ಕಮಿಟಿ, ಫ್ಯಾಮಿಲಿ ಇತ್ಯಾದಿಗಳನ್ನು ನಾವು ಕಲೆಕ್ಟಿವ್ ನೌನ್ಗಳಿಗೆ ಎಕ್ಸಾಂಪಲ್ಗಳಾಗಿ ನೋಡಬಹುದು. ಈಗ ನಾವು ಕೈಂಡ್ಸ್ ಆಫ್ ನೌನ್ಸ್ಗಳಲ್ಲಿ 4ನೆಯ ಪ್ರಕಾರವಾದಂಥ ಅಬ್ಸ್ಟ್ರ್ಯಾಕ್ಟ್ ನೌನ್ ಬಗ್ಗೆ ತಿಳಿದುಕೊಳ್ಳೋಣ. ಅಬ್ಸ್ಟ್ರ್ಯಾಕ್ಟ್ ನೌನ್ ಅಂದರೆ ಭಾವನಾಮ. ವಾಟ್ ಈಸ್ ಆ್ಯನ್ ಅಬ್ಸ್ಟ್ರ್ಯಾಕ್ಟ್ ನೌನ್? ಭಾವನಾಮ ಎಂದರೇನು? An abstract noun is a noun that refers to something non-physical which can't be seen, smelled, touched, heard or tasted. Abstract nouns include the names of a quality, action, state, feeling, concept or an idea, etc. An abstract noun is a noun that refers to something non-physical, ಭೌತಿಕವಾಗಿ ಅಸ್ತಿತ್ವದಲ್ಲಿಲ್ಲದಂತಹ ವಸ್ತುಗಳ ಹೆಸರುಗಳೇ ಭಾವನಾಮಗಳು. ಇಲ್ಲಿ ಮುಂದುವರೆದು ಹೇಳಲಾಗಿದೆ ವಿದ್ಯಾರ್ಥಿಗಳೇ, ಅದೇನೆಂದರೆ ಸಮಥಿಂಗ್ ನಾನ್ ಫಿಸಿಕಲ್ ವಿಚ್ ಕಾಂಟ್ ಬಿ ಸೀನ್, ಸ್ಮೆಲ್ಡ್, ಟಚ್ಡ್, ಹರ್ಡ್ ಆರ್ ಟೇಸ್ಟೆಡ್ ಎಂದು. ಅಂದರೆ ನಮ್ಮ ಪಂಚೇಂದ್ರಿಯಗಳಿಗೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ಅಗೋಚರವಾದಂಥ ವಸ್ತುಗಳು. ಅಂದರೆ ಕೈಯಿಂದ ಮುಟ್ಟಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕಾಗಲ್ಲ, ಮೂಗಿಂದ ಸ್ಮೆಲ್ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳಲಿಕ್ಕಾಗಲ್ಲ. ಹೀಗೆ ಯಾವ ವಸ್ತುಗಳನ್ನು ನಾವು ಮುಟ್ಟಲಾರೆವೋ, ನೋಡಲಾರೆವೋ, ರುಚಿಸಲಾರೆವೋ, ಆಲಿಸಲಾರೆವೋ ಅಂಥವುಗಳ ಹೆಸರುಗಳೇ ಭಾವನಾಮಗಳಾಗಿವೆ. ಅಬ್ಸ್ಟ್ರಾಕ್ಟ್ ನೌನ್ಸ್ ಇನ್ಕ್ಲೂಡ್ ದ ನೇಮ್ಸ್ ಆಫ್ ಅ ಕ್ವಾಲಿಟಿ, ಆ್ಯಕ್ಷನ್, ಸ್ಟೇಟ್, ಫೀಲಿಂಗ್, ಕಾನ್ಸೆಪ್ಟ್ ಆರ್ ಆನ್ ಐಡಿಯಾ. ಅಂದರೆ ಭಾವನಾಮಗಳು ಗುಣಗಳ, ಕ್ರಿಯೆಗಳ, ಸ್ಥಿತಿಗಳ, ಭಾವನೆಗಳ, ಕಲ್ಪನೆಗಳ ಅಥವಾ ವಿಚಾರಗಳ, ಸಿದ್ಧಾಂತಗಳ ಇತ್ಯಾದಿಗಳ ಹೆಸರುಗಳನ್ನು ಒಳಗೊಂಡಿವೆ ಎಂಬುದು ಇದರ ಅರ್ಥವಾಗಿದೆ. ನೌ ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್ ಟು ಅಂಡರ್ಸ್ಟ್ಯಾಂಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ಸ್ ಇನ್ಕ್ಲೂಡ್ ಕ್ವಾಲಿಟೀಸ್ ಅಂತ ಹೇಳಿದ್ವಿ ನಾವು. ನೇಮ್ಸ್ ಆಫ್ ಕ್ವಾಲಿಟೀಸ್ ಯಾವ್ಯಾವು? ಬ್ರೇವರಿ, ಕೈಂಡ್ನೆಸ್, ವಿಸ್ಡಮ್. ಅಂದರೆ ಬ್ರೇವರಿ ಶೌರ್ಯ, ಕೈಂಡ್ನೆಸ್ ದಯೆ, ವಿಸ್ಡಮ್ ಜಾಣ್ಮೆ ಇವು ಗುಣಗಳ ಹೆಸರುಗಳಾದರೆ, ರೇಸ್, ಲಾಫ್ಟರ್, ಕ್ರಿಯೇಷನ್ ಇವು ಕ್ರಿಯೆಗಳ ಹೆಸರುಗಳಾಗಿವೆ. ರೇಸ್ ಎಂದರೆ ಓಟ, ಲಾಫ್ಟರ್ ನಗೆ, ಕ್ರಿಯೇಷನ್ ಸೃಷ್ಟಿ. ಇವುಗಳು ಕ್ರಿಯೆಗಳಿಗೆ ಕೊಟ್ಟಂಥ ಹೆಸರುಗಳಾಗಿವೆ. ಇನ್ನು ಸ್ಟೇಟ್ ಆಫ್ ಬೀಯಿಂಗ್ಸ್ ಅಂದ್ರೆ ಸ್ಥಿತಿಗಳು, ಪಾವರ್ಟಿ ಬಡತನ, ಹಂಗ್ರಿ ಹಸಿವು, ಚೈಲ್ಡ್ಹುಡ್ ಬಾಲ್ಯ ಇವು ಸ್ಥಿತಿಗಳಿಗೆ ಕೊಡಲಾದಂಥ ಹೆಸರುಗಳಾಗಿವೆ. ಇನ್ನು ದ ನೇಮ್ಸ್ ಆಫ್ ಫೀಲಿಂಗ್ಸ್ ಭಾವನೆಗಳ ಹೆಸರುಗಳು, ಲವ್ ಪ್ರೀತಿ, ಸ್ಯಾಡ್ನೆಸ್ ದುಃಖ, ಹ್ಯಾಪಿನೆಸ್ ಸಂತೋಷ ಇತ್ಯಾದಿಗಳು ಭಾವನೆಗಳ ಹೆಸರುಗಳಾಗಿವೆ. ಅದೇ ರೀತಿ ಲೈಫ್ ಜೀವನ, ಫ್ರೀಡಮ್ ಸ್ವಾತಂತ್ರ್ಯ, ಡೆಮಾಕ್ರಸಿ ಪ್ರಜಾಪ್ರಭುತ್ವ ಇವು ಐಡಿಯಾಸ್ ಆರ್ ಕಾನ್ಸೆಪ್ಟ್ಸ್ ವಿಚಾರಗಳು ಅಥವಾ ಕಲ್ಪನೆಗಳು ಇವುಗಳ ಹೆಸರುಗಳಾಗಿವೆ. ಹೀಗೆ ಕ್ವಾಲಿಟಿ, ಆ್ಯಕ್ಷನ್, ಸ್ಟೇಟ್, ಫೀಲಿಂಗ್, ಐಡಿಯಾ, ಕಾನ್ಸೆಪ್ಟ್ಸ್ ಇತ್ಯಾದಿಗಳ ಹೆಸರುಗಳೇ ಅಬ್ಸ್ಟ್ರಾಕ್ಟ್ ನೌನ್ಸ್. ಗುಣಕ್ರಿಯಾ ಸ್ಥಿತಿ ಭಾವ ವಿಚಾರ ಎಂದು ಇವುಗಳನ್ನು ನೆನಪಿಟ್ಟುಕೊಂಡು ಬಿಡಿ. ಅವೆಲ್ಲ ಭಾವನಾಮಗಳು ಸುಲಭವಾಗಿ ನಿಮಗೆ ನೆನಪಿನಲ್ಲಿ ಉಳಿತವೆ.
ವಿದ್ಯಾರ್ಥಿಗಳೇ, ಭಾವನಾಮಗಳನ್ನು ಕ್ರಿಯಾಪದಗಳಿಂದ ರಚಿಸಬಹುದು, ಹಾಗೆ ನಾಮಪದಗಳಿಂದ ಭಾವನಾಮಗಳನ್ನು ರಚಿಸಬಹುದು. ಅದೇ ರೀತಿ ನಾಮವಿಶೇಷಣಗಳಿಂದಲೂ ಭಾವನಾಮಗಳನ್ನು ರಚಿಸಬಹುದು. ಉದಾಹರಣೆಗಳನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ವರ್ಬ್ಗಳಿಂದ ಮೊದಲು ನೋಡೋಣ. ಕ್ರಿಯಾಪದಗಳು: ಡಿಸೈಡ್ ಎಂಬ ಕ್ರಿಯಾಪದದಿಂದ ಡಿಸಿಷನ್ ಎಂದು, ಥಿಂಕ್ ಎಂಬ ವರ್ಬಿಂದ ಥಾಟ್ ಎಂಬ ಅಬ್ಸ್ಟ್ರಾಕ್ಟ್ ನೌನನ್ನು, ಇಮ್ಯಾಜಿನ್ನಿಂದ ಇಮ್ಯಾಜಿನೇಷನ್, ಸ್ಪೀಕ್ನಿಂದ ಸ್ಪೀಚ್, ಗ್ರೋ ಇಂದ ಗ್ರೌತ್. ಹೀಗೆ ವರ್ಬ್ಗಳಿಂದ ಅಬ್ಸ್ಟ್ರಾಕ್ಟ್ ನೌನ್ಗಳನ್ನು ರಚಿಸಬಹುದು. ಅದೇ ರೀತಿಯಲ್ಲಿ ನೌನ್ಗಳಿಂದ ಹೇಗೆ ಅಬ್ಸ್ಟ್ರಾಕ್ಟ್ ನೌನ್ಗಳು ರಚನೆ ಆಗ್ತವೆ ನೋಡಿ. ಫ್ರೆಂಡ್ ಇಂದ ಫ್ರೆಂಡ್ಶಿಪ್, ಚೈಲ್ಡ್ ಇಂದ ಚೈಲ್ಡ್ಹುಡ್ ಆಗುತ್ತವೆ. ಅದೇ ರೀತಿ ಈಗ ಆಡ್ಜೆಕ್ಟಿವ್ಗಳಿಂದ ಅಬ್ಸ್ಟ್ರಾಕ್ಟ್ ನೌನ್ಗಳು ಹೇಗಾಗುತ್ತವೆ ಎಂಬುದನ್ನು ನೋಡಿ. ಬ್ಯೂಟಿಫುಲ್ಲಿಂದ ಬ್ಯೂಟಿ, ಪೂವರಿಂದ ಪಾವರ್ಟಿ, ವೇಕೆಂಟ್ನಿಂದ ವ್ಯಾಕೆನ್ಸಿ, ಹ್ಯಾಪಿ ಇಂದ ಹ್ಯಾಪಿನೆಸ್, ವಾಯ್ಸ್ ಇಂದ ವಿಸ್ಡಮ್. ಹೀಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ಗಳು ರಚನೆಯಾಗುವುದನ್ನು ಕಾಣಬಹುದು. ಇವುಗಳ ಅರ್ಥವನ್ನೊಮ್ಮೆ ನೋಡಿ. ಡಿಸೈಡ್ ನಿರ್ಧರಿಸು, ಡಿಸಿಷನ್ ನಿರ್ಧಾರ, ಥಿಂಕ್ ಯೋಚಿಸು, ಥಾಟ್ ವಿಚಾರ, ಇಮ್ಯಾಜಿನ್ ಕಲ್ಪಿಸಿಕೋ, ಇಮ್ಯಾಜಿನೇಷನ್ ಕಲ್ಪನೆ, ಸ್ಪೀಕ್ ಮಾತನಾಡು, ಸ್ಪೀಚ್ ಮಾತು, ಗ್ರೋ ಬೆಳೆ, ಗ್ರೋತ್ ಬೆಳವಣಿಗೆ, ಫ್ರೆಂಡ್ ಗೆಳೆಯ, ಫ್ರೆಂಡ್ಶಿಪ್ ಗೆಳೆತನ, ಚೈಲ್ಡ್ ಮಗು, ಚೈಲ್ಡ್ಹುಡ್ ಬಾಲ್ಯ, ಬ್ಯೂಟಿಫುಲ್ ಸುಂದರ, ಬ್ಯೂಟಿ ಸೌಂದರ್ಯ, ಪೂವರ್ ಬಡ, ಪಾವರ್ಟಿ ಬಡತನ, ವ್ಯಾಕೆಂಟ್ ಖಾಲಿ, ವ್ಯಾಕೆನ್ಸಿ ಖಾಲಿ, ಹ್ಯಾಪಿ ಸಂತೋಷ, ಹ್ಯಾಪಿನೆಸ್ ಸಂತೋಷ, ವೈಸ್ ಜಾಣ, ವಿಸ್ಡಮ್ ಜಾಣ್ಮೆ. ಹೀಗೆ ನಿರ್ಧಾರ, ವಿಚಾರ, ಕಲ್ಪನೆ, ಮಾತು, ಬೆಳವಣಿಗೆ, ಗೆಳೆತನ, ಬಾಲ್ಯ, ಸೌಂದರ್ಯ, ಬಡತನ, ಖಾಲಿ, ಸಂತೋಷ, ಜಾಣ್ಮೆ ಇವೆಲ್ಲವುಗಳು ಭಾವನಾಮಗಳಾಗಿವೆ. ಸ್ಟೂಡೆಂಟ್ಸ್, ಈಗ ನಾವು ನೋಡೋಣ ಕೈಂಡ್ಸ್ ಆಫ್ ನೌನ್ಸ್ನ 5ನೇ ಪ್ರಕಾರ, ಕಾಂಕ್ರೀಟ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ಗಳಿಗೆ ತದ್ವಿರುದ್ಧವಾದ ಅರ್ಥವನ್ನು ಹೊಂದಿರುವಂಥ ನೌನ್ಗಳೇ ಕಾಂಕ್ರೀಟ್ ನೌನ್ಸ್. ಕಾಂಕ್ರೀಟ್ ನೌನ್ ಅಂದರೆ ವಸ್ತುವಾಚಕ. ವಾಟ್ ಈಸ್ ಎ ಕಾಂಕ್ರೀಟ್ ನೌನ್? ವಸ್ತುವಾಚಕ ಎಂದರೇನು? ಎ ಕಾಂಕ್ರೀಟ್ ನೌನ್ ರೆಫರ್ಸ್ ಟು ಎ ಫಿಸಿಕಲ್ ಆಬ್ಜೆಕ್ಟ್, person, place or thing that can be seen, touched, heard, smelled or tasted. ಯಾವ ವಸ್ತುಗಳು ಭೌತಿಕವಾಗಿ ಅಸ್ತಿತ್ವದಲ್ಲಿದ್ದು ನಮ್ಮ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಅನುಭವಕ್ಕೆ ಬರುತ್ತವೆಯೋ ಅಂತಹ ವಸ್ತುಗಳ ಹೆಸರುಗಳೇ ಭೌತನಾಮಗಳು ಅಥವಾ ವಸ್ತುವಾಚಕಗಳು ಎನಿಸಿಕೊಳ್ಳುತ್ತವೆ. ಅಂದರೆ ಕಾಣಲು, ಮುಟ್ಟಲು, ಕೇಳಲು, ವಾಸನೆ ತಿಳಿಯಲು ಹಾಗೂ ರುಚಿ ನೋಡಲು ಸಾಧ್ಯವಾಗುವಂತಹ ವಸ್ತುಗಳ ಹೆಸರುಗಳೇ ವಸ್ತುವಾಚಕಗಳು. ಫಾರ್ ಎಕ್ಸಾಂಪಲ್, ಸುಹಾಸ್, ರಿವರ್, ಆರ್ಮಿ, ಸ್ಟೋನ್, ಟ್ರೀ, ವಾಟರ್, ಸಾಯಿಲ್, ಬುಕ್, ಗೋಲ್ಡ್ ಎಟ್ಸೆಟ್ರಾ. ನದಿ, ಸೈನ್ಯ, ಕಲ್ಲು, ಮರ, ನೀರು, ಮಣ್ಣು, ಪುಸ್ತಕ, ಬಂಗಾರ ಇತ್ಯಾದಿಗಳೆಲ್ಲವೂ ನಮ್ಮ ಕಣ್ಣಿಗೆ ಕಾಣಿಸುತ್ತವೆ. ಅವುಗಳನ್ನು ನಾವು ಸ್ಪರ್ಶಿಸಬಹುದು. ಆದ್ದರಿಂದ ಇವುಗಳೆಲ್ಲವುಗಳ ಹೆಸರುಗಳು ಭೌತನಾಮಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. ಹೀಗೆ ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳೆಲ್ಲವನ್ನು ನೋಡಿ. ಸುಹಾಸ್ ಕಾಣಬಹುದು, ಸ್ಪರ್ಶಿಸಬಹುದು. ಹಾಗೆಯೇ ನದಿ, ಸೈನ್ಯ, ಕಲ್ಲು, ಮರ, ನೀರು, ಮಣ್ಣು, ಪುಸ್ತಕ, ಬಂಗಾರ ಇವೆಲ್ಲವನ್ನು ಮುಟ್ಟಬಹುದು, ನೋಡಬಹುದು. ಹಾಗಾಗಿ ಇವುಗಳು ಭೌತನಾಮಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ. ಸ್ಟೂಡೆಂಟ್ಸ್, ಇಲ್ಲಿಯವರೆಗೂ ಕೈಂಡ್ಸ್ ಆಫ್ ನೌನ್ಸ್ಗಳಲ್ಲಿ 5 ಪ್ರಕಾರಗಳನ್ನು
ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಮತ್ತು ಕಾಂಕ್ರೀಟ್ ನೌನ್ ಇವುಗಳ ಬಗ್ಗೆ ನಾವು ತಿಳಿದುಕೊಂಡೆವು. ಈಗೇನನ್ನು ನೀವು ತಿಳಿದುಕೊಂಡಿದ್ದೀರೋ ಇವೆಲ್ಲವುಗಳನ್ನು ಮತ್ತೆ ಮತ್ತೆ ಓದಿ ಮನನ ಮಾಡಿಕೊಳ್ಳಿ, ಏಕೆಂದರೆ ಅಭ್ಯಾಸವು ಜ್ಞಾನವನ್ನು ಗಟ್ಟಿಗೊಳಿಸುತ್ತದೆ. ಅದನ್ನೇ ಇಂಗ್ಲೀಷ್ನಲ್ಲಿ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಎಂದು ಹೇಳುತ್ತಾರೆ. ಸ್ಟೂಡೆಂಟ್, ಲೆಟ್ಸ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಕ್ಲಾಸ್ with the study of other kinds of nouns. Until then, keep practicing. Wish you all the best. Thank you.